ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿಮಗಾಗಿ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸೊ ಮನೆಯಲ್ಲಿ ನಾವು ದೀಪವನ್ನು ಹಚ್ಚಿಟ್ಟಾಗ ಏನಾಗುತ್ತೆ, ದೀಪದ ಕೆಳಭಾಗದಲ್ಲಿ ಎಣ್ಣೆ ಎಲ್ಲ ಸೋರಿ ಒಂದು ರೀತಿ ಅಲ್ಲಿ ಎಣ್ಣೆ ಕಲೆ ಆಗಿರುತ್ತೆ ಅಲ್ವಾ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಒಂದು ನೇಲ್ ಪಾಲಿಷನ್ನು ತೆಗೆದುಕೊಳ್ಳಿ. ನೇಲ್ ಪಾಲಿಷನ್ನು ತೆಗೆದುಕೊಂಡು ಸೊ ದೀಪದ ಕೆಳಭಾಗಕ್ಕೆ ಪೂರ್ತಿಯಾಗಿ ನೇಲ್ ಪಾಲಿಷನ್ನು ಅಪ್ಲೈ ಮಾಡಿಡಿ. ಸೊ ಅಪ್ಲೈ ಮಾಡಿ ಅದು ಫುಲ್ ಡ್ರೈ ಆದಮೇಲೆ ನೀವು ದೀಪವನ್ನು ಬೆಳಗಿಸಿ. ಈ ರೀತಿ ಮಾಡೋದ್ರಿಂದ ದೀಪದಲ್ಲಿ ಎಣ್ಣೆ ಸೋರೋದಿಲ್ಲ, ಜೊತೆಗೆ ದೀಪ ಇಟ್ಟಂತಹ ಜಾಗದಲ್ಲಿ ಕೂಡ ಎಣ್ಣೆ ಕಲೆಯಂತೂ ಆಗೋದೇ ಇಲ್ಲ. ಸೊ ಇದನ್ನು ನೀವು ಈಸಿಯಾಗಿ ಟ್ರೈ ಮಾಡಿ. ಸೊ ಎಣ್ಣೆಯನ್ನು ಉಳಿಸಬಹುದು. ಇಲ್ಲಿ ನಾನು 1 ಪೇರ್ ಸಾಕ್ಸನ್ನು ತೆಗೆದುಕೊಂಡಿದ್ದೀನಿ. ಸಾಕ್ಸನ್ನು ತೆಗೆದುಕೊಂಡು ಇಲ್ಲಿ ಸಾಕ್ಸಿನ ಕೆಳಭಾಗದಿಂದ ನಾನು ಫೋಲ್ಡನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ಎಲಾಸ್ಟಿಕ್ ಇರುತ್ತೆ ನೋಡಿ, ಅಲ್ಲಿ ಒಂದು ಸಾಕ್ಸ್ದು ಎಲಾಸ್ಟಿಕನ್ನು ತೆಗೆದುಕೊಂಡು ನೀವು ಆಪೋಸಿಟ್ಟಾಗಿ ನೀವು ಮಡಚಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಆ ರೀತಿಯಾಗಿ ನೀವು ಮಡಚಿ ಇಟ್ಟಾಗ ಸೊ ಮನೆಯಲ್ಲಿರುವಂತಹ ಎಲ್ಲ ಸಾಕ್ಸ್ಗಳನ್ನು ನೀವು ಒಂದೊಂದು ಪೇರಾಗಿ ಈ ರೀತಿ ಮಡಚಿ ಇಟ್ಟಾಗ ನಿಮಗೆ ಈಸಿಯಾಗಿ ತೊಗೊಳೋಕ್ಕೆ ಸಿಗುತ್ತೆ. ಜೊತೆಗೆ ನೀಟಾಗಿ ನಾವು ಜೋಡಿಸಿಟ್ಕೊಳ್ಬಹುದು. ನೀವೇ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಒಂದು ಚಿಕ್ಕದಾಗಿ ಒಂದು ಉಂಡೆ ಥರ ಆಗಿದೆ ನೋಡಿ. ಈ ರೀತಿ ಮಾಡಿ ಇಟ್ಕೊಂಡಾಗ ಸಾಕ್ಸು ನಮಗೆ ಈಸಿಯಾಗಿ ಸಿಗುತ್ತೆ. ಜೊತೆಗೆ ಸ್ಪೇಸ್, ನಾವಿಡುವಂತಹ ಜಾಗವನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ಈ ಮನೆಯಲ್ಲಿ ಇರುವಂತಹ ಎಲ್ಲ ಸಾಕ್ಸ್ಗಳನ್ನು ಈ ರೀತಿಯಾಗಿ ನೀಟಾಗಿ ಜೋಡಿಸಿಟ್ಕೊಳ್ಬಹುದು. ನಾನಿಲ್ಲಿ ಡ್ರೆಸ್ದು ಒಂದು ಪ್ಯಾಂಟನ್ನು ತೆಗೆದುಕೊಂಡಿದ್ದೀನಿ. ನೀವು ಮಾಮೂಲಿ ಹೇಗೆ ಪ್ಯಾಂಟನ್ನು ಮಡಚಿಡ್ತೀರಾ ಅದೇ ರೀತಿಯಾಗಿ ಮಡಚಿಟ್ಬಿಡಿ. ನೆಕ್ಸ್ಟ್ ನಾನು ಇದ್ದಿದ್ದು ಟಾಪನ್ನು ಸಹ ಮಡಚಿಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಟಾಪನ್ನು ಮಡಚಿಡ್ತಾ ಇದ್ದೀನಿ. ಟಾಪನ್ನು ಸಹ ನೀವು ಹೇಗೆ ಮಾಮೂಲಿಯಾಗಿ ಮಡಚಿಡ್ತೀರಲ್ವ ಆ ರೀತಿಯಾಗಿ ಮಡಚಿಟ್ಕೊಳ್ಳಿ. ನೀಟಾಗಿ ಒಂದು ಪ್ಯಾಂಟ್ ಮತ್ತು ಟಾಪ್ ಎರಡನ್ನು ಸ್ವಲ್ಪ ಸಣ್ಣದಾಗಿಯೇ ಮಡಚಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ವೇಲನ್ನು ತೋರಿಸ್ತಾ ಇದ್ದೀನಿ ನೋಡಿ. ಟಾಪನ್ನು ಮಡಚಿಟ್ಟಾದಮೇಲೆ ನೀವು ಡ್ರೆಸ್ಸಲ್ಲೇ ನಿಮ್ಗೆ ಏನಾದರೂ ವೇಲ್ ಇದ್ದರೆ ವೇಲ್ ತೆಗೆದುಕೊಳ್ಳಿ. ನನ್ನ ಹತ್ರ ಈ ಡ್ರೆಸ್ಸಿಗೆ ವೇಲ್ ಇರಲಿಲ್ಲ, ನಾನು ಎಕ್ಸ್ಟ್ರಾ ಒಂದು ವೇಲನ್ನು ತೆಗೆದುಕೊಂಡು ಸೊ ಡ್ರೆಸ್ಸು ಪ್ಯಾಂಟ್ ಎಲ್ಲ ಒಂದು ಸೆಟ್ಟಲ್ಲಿ ನಾವು ಈಸಿಯಾಗಿ ನೀಟಾಗಿ ಹೇಗೆ ಮಡಚಿಟ್ಕೊಳ್ಬಹುದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಒಂದು ವೇಲನ್ನು ತೆಗೆದುಕೊಂಡು ಎರಡು ಅಂದರೆ ಈಕ್ವಲ್ ಆಗಿ ನೀವು ಅದನ್ನು ಮಡಚ್ಕೊಳ್ಬೇಕು. ಮಡಚ್ಕೊಂಡ್ಮೇಲೆ ಮಧ್ಯ ಏನಿರುತ್ತೆ ಆ ಮಧ್ಯ ಭಾಗವನ್ನು ತೆಗೆದುಕೊಂಡು ಒಂದು ಹಾಫ್ ಅಥವಾ ಒಂದು ಕಾಲು ಭಾಗ ನೀವು ತುದಿಯಲ್ಲಿ ಸ್ವಲ್ಪ ಮಡಚಿಟ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಮಡಚಿದ ಮೇಲೆ ವಾಪಸ್ ಅದನ್ನು ನೀವು ಉಲ್ಟ ಹಾಕ್ಕೊಳ್ಬೇಕು. ಸೊ ಸೀದಾ ಮಡಚ್ಕೊಂಡು ನೀವು ಅದನ್ನು ಉಲ್ಟ ಹಾಕ್ಕೋಬೇಕು. ಅದು ಕೆಳಗೆ ಹೋಗುವ ಹಾಗೆ ಉಲ್ಟ ಹಾಕ್ಕೊಂಡು ನೆಕ್ಸ್ಟ್ ನೀವು ಆಪೋಸಿಟ್ ಎರಡು ಸೈಡಲ್ಲೂ ನೀವು ಮಡಚ್ಕೋಬೇಕು. ಆಪೋಸಿಟಲ್ಲಿ ಮಧ್ಯಕ್ಕೆ ಬರುವ ಹಾಗೆ ಸ್ವಲ್ಪ ಮಡಚ್ಕೊಳ್ಳಿ. ಮಡಚ್ಕೊಂಡ್ಮೇಲೆ ನೀವು ನೆಕ್ಸ್ಟು ನೀವು ಕೆಳಭಾಗದಿಂದ ಮಡಚ್ಕೊಂಡು ಬರಬೇಕು. ಇವಾಗ ವೇಲನ್ನು ಮಡಚಿದಾದ್ಮೇಲೆ ನೀವು ಇವಾಗ ಆಲ್ರೆಡಿ ಮಡಚಿಟ್ಟಿರ್ತೀರಲ್ವ ಪ್ಯಾಂಟ್ ಮತ್ತು ಟಾಪನ್ನು ಆ ವೇಲ್ದು ತುದಿಯಲ್ಲಿ ಇಟ್ಟು ಒಂದು ಫೋಲ್ಡನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ವೇಲ್ದು ತುದಿ ಇದೆ ನೋಡಿ, ಆಪೋಸಿಟ್ ಸೈಡ್, ಆ ಆಪೋಸಿಟ್ ಸೈಡಲ್ಲಿ ಒಂದು ಹಾಫ್ ಮಡಚಿ ಇನ್ನೊಂದು ಹಾಫ್ ಮಡಚುವಾಗ ಈಗ ಅದು ಟಾಪ್ ಮತ್ತು ಪ್ಯಾಂಟ್ ಇಟ್ಟಿರೋ ಕಡೆ ನಿಮಗೆ ಒಂದು ಲೇಯರ್ ಸಿಗುತ್ತೆ. ಆ ಒಂದು ಲೇಯರನ್ನು ಬಿಡಿಸ್ಕೊಂಡು ನೀವು ಅದರೊಳಗಡೆ ಈ ಒಂದು ತುದಿಯನ್ನು ಅದರೊಳಗಡೆ ನೀವು ಸೇರಿಸ್ಕೊಳ್ಬೇಕು. ಈ ರೀತಿ ಸೇರಿಸಿಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಟಾಪು, ಪ್ಯಾಂಟ್ ಮತ್ತು ನಿಮ್ಮ ವೇಲು ಒಂದೇ ಸೆಟ್ಟಲ್ಲಿ ಸಿಗುತ್ತೆ. ಜೊತೆಗೆ ನೋಡೋಕ್ಕೂ ನೀಟಾಗಿರುತ್ತೆ. ನೀವು ಕಬೋರ್ಡ್ಗಳಲ್ಲಿ ಜೋಡಿಸಿಟ್ಟಾಗ ಸ್ಪೇಸಸ್ ಕೂಡ ತುಂಬ ಕಡಿಮೆನೇ ಹಿಡಿಯುತ್ತೆ. ಸಡನ್ ಬೇಕು ಅಂತ ಹೇಳಿ ತಗೊಳ್ಳುವಾಗ ನಿಮಗೆ ಒಂದೇ ಸೆಟ್ಟಲ್ಲಿ ನಿಮಗೆ ಈಸಿಯಾಗಿ ಎಲ್ಲವೂ ಕೂಡ ಸಿಗುತ್ತೆ. ಹುಡುಕಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಜೀನ್ಸ್ ಪ್ಯಾಂಟನ್ನು ಸಹ ನೀವು ತುಂಬಾ ಚಿಕ್ಕದಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಡಬಹುದು. ಸೊ ಈ ರೀತಿ ಮಡಚಿಡೋದ್ರಿಂದ ನಿಮಗೆ ನಿಮ್ಮ ಕಬೋರ್ಡ್ ಇರ್ಬೋದು ಅಥವಾ ಬೀರುಗಳಲ್ಲಿ ಸಹ ನೀವು ಈಸಿಯಾಗಿ ಜೋಡಿಸಿಟ್ಕೊಳ್ಬಹುದು. ಜೊತೆಗೆ ನೀಟಾಗಿರುತ್ತೆ. ಎಷ್ಟು ಬಟ್ಟೆಗಳನ್ನ ಬೇಕಿದ್ರೂ ನೀವು ಈ ರೀತಿಯಾಗಿ ಚಿಕ್ಕದಾಗಿ ಮಡಚಿಟ್ಕೊಂಡಾಗ ಎಷ್ಟು ಪ್ಯಾಂಟ್ಗಳಿರ್ಬೋದು, ಡ್ರೆಸ್ಗಳಿರ್ಬೋದು ಎಲ್ಲವನ್ನು ಸಹ ನೀಟಾಗಿ ಜೋಡಿಸಿಟ್ಕೊಳ್ಬಹುದು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಚಿಕ್ಕದಾಗಿ ನಾನು ಬಾಟಮ್ ಸೈಡಿಂದ ನಾನು ಫೋಲ್ಡ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇವಾಗ ನಿಮಗೆ ಏನು ಮೇಲಿನ ಭಾಗ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೇನೆ. ಅದನ್ನು ಹಾಫ್ ಫೋಲ್ಡ್ ಮಾಡಿ ಅಲ್ಲಿ ಮೇಲೆ ಸಿಗ್ತಾ ಇರುವಂತಹ ಲೇಯರ್ಗೆ ನೀವು ಈ ಒಂದು ಕೆಳಭಾಗವನ್ನು ಅದರೊಳಗಡೆ ನೀವು ಜೋಡಿಸಿಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಇದನ್ನು ನೀವು ಈಸಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ.
ವಾಷಿಂಗ್ ಮಿಷಿನನ್ನು ನಾವು ಯೂಸ್ ಮಾಡುವಾಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳ ಹಾಕಿದಂಥ ಸಂದರ್ಭದಲ್ಲಿ ತುಂಬ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದರೆ ವಾಷಿಂಗ್ ಮಿಷಿನ್ ಕೆಳಭಾಗದಲ್ಲಿ ಈ ಒಂದು ಜಾಗ ಇರುತ್ತೆ ನೋಡಿ, ಇಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಗುಳಿಗೆ, ಅದು ನೆಫ್ತಾಲಿನ್ ಬೌಲು ತುಂಬ ದಿನದಿಂದ ಇಟ್ಟಿದೆ, ಕರಗಿ ತುಂಬ ಫ್ಲ್ಯಾಟ್ ಆಗಿದೆ ಅದು. ಸೊ ಈ ರೀತಿ ಅದನ್ನು ಇಡೋದ್ರಿಂದ ಜಿರಳೆಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಬಹುದು. ನೆಕ್ಸ್ಟ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದು ನೋಡಿ, ಆ ಒಂದು ಕ್ಯಾಪನ್ನು ನೀವು ರಿಮೂವ್ ಮಾಡಬೇಕು. ಅಲ್ಲಿ ತುಂಬ ಗಲೀಜಿರುತ್ತೆ. ಏನಂತ ಹೇಳಿದರೆ ವಾಷಿಂಗ್ ಮಿಷಿನ್ ಒಳಗಡೆ ನಾವು ಇನ್ ಕೇಸ್ ಏನಾದರೂ ಮಣಿಗಳಿರಬಹುದು, ಗುಂಡಿಗಳು, ಪಿನ್ ಏನೇನಾದರೂ ಇದ್ದರೆ ಅದೆಲ್ಲ ಬಂದು ಇಲ್ಲಿ ನಿಂತಿರುತ್ತೆ. ಸೊ ಇದು ತುಂಬ ದಿನದಿಂದ ಇಲ್ಲಿ ಇದ್ದಾಗ ಅದು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಇದನ್ನು ಫಸ್ಟ್ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ರಿಮೂವ್ ಮಾಡಿದ ಮೇಲೆ ಸೊ ಅಲ್ಲಿರುವಂತಹ ಗಲೀಜನ್ನು ನೀವು ಒಂದು ಟೂತ್ ಬ್ರಷ್ನ ಸಹಾಯದಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜಿದೆ ಅಂತ ಹೇಳಿ. ಅಟ್ಲೀಸ್ಟ್ ನೀವು ಇದೊಂದು ತಿಂಗಳಿಗೆ ಒಂದ್ಸಲನಾದರೂ ಇದನ್ನು ನೀವು ಕ್ಲೀನ್ ಮಾಡ್ಕೋಬೇಕು. ಟೈಮ್ ಇಲ್ಲ ಅಂತ ಹೇಳಿದರೆ 15 ಡೇಸ್ ಅಥವಾ 20 ಡೇಸ್ಗೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ 1 ಮಂತ್ ಅಥವಾ 1.5 ಮಂತ್ಗಾದರೂ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಅಲ್ಲೊಂದು ಪೈಪ್ ಇತ್ತು ನೋಡಿ, ಅದನ್ನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರೊಳಗೂ ಸಹ ನೀರೆಲ್ಲ ಇರುತ್ತೆ, ಗಲೀಜು ನೀರು. ಎಲ್ಲವನ್ನು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡಾಗ ವಾಷಿಂಗ್ ಮಿಷಿನ್ ತುಂಬಾ ನೀಟಾಗಿರುತ್ತೆ. ಅಲ್ಲಿ ಬರುವಂತಹ ಬ್ಯಾಡ್ ಸ್ಮೆಲ್ಲನ್ನು ಕೂಡ ನೀವು ಈಸಿಯಾಗಿ ತಡೆಗಟ್ಕೊಳ್ಬಹುದು. ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ, ವಾಷಿಂಗ್ ಮಿಷಿನಲ್ಲಿ ಸ್ಮೆಲ್ ಬರಲ್ಲ. ಸೊ ಈ ರೀತಿ ಮಾಡಿಕೊಂಡಾಗ ವಾಷಿಂಗ್ ಮಿಷಿನ್ ಕೂಡ ತುಂಬ ದೀರ್ಘ ಸಮಯದವರೆಗೂ ಕೂಡ ಬಾಳಿಕೆ ಬರುತ್ತೆ.